Hi, hello, namaste friends. Welcome back to Raman Tutorials. Good evening everybody. ಎಲ್ರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ತರಗತಿಯನ್ನ ಶುರು ಮಾಡೋಣ. ಇವತ್ತಿನ ತರಗತಿಯಲ್ಲಿ ಆಸ್ ಯೂಶುವಲ್ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ವಿಷಯದ ಕುರಿತಾಗಿ ತಿಳ್ಕೊಳ್ತಾ ಇದ್ವಿ. 7th ಸ್ಟ್ಯಾಂಡರ್ಡ್ ಲೆಸನ್. ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ ಆದಂತ ತರಗತಿ ಕೂಡ ಕೊಟ್ಟಿದ್ದೀನಿ. ಅಂಡ್ ಕ್ವೆಶನ್ ಅಂಡ್ ಆನ್ಸರ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಪಾರ್ಟ್ 2 ನಲ್ಲಿ ನಿಮ್ಗೆ ಕ್ವೆಶನ್ ಅಂಡ್ ಆನ್ಸರ್ಸ್ ಅನ್ನ ಹೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಬಂದು ಹೀಗಿದೆ: ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾರು ಸ್ಥಾಪನೆ ಮಾಡಿದ್ರು? 14ನೇ ಲೂಯಿ, ಹಾಗೆ ಕೋಲ್ಬರ್ಟ್ ಅಂದ್ರೆ ರಾಜ ಲೂಯಿ 14ನೇ ಕಾಲದಲ್ಲಿ ಇದ್ದಂತಹ ಈ ಕೋಲ್ಬೇರ್ ಅನ್ನೋ ವ್ಯಕ್ತಿನ, ಅಥವಾ ನೆಪೋಲಿಯನ್ ಮತ್ತೆ ರಿಶಿಲು ಅಂತ ಇದೆ. ಹಾಗಾದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾರು ಸ್ಟಾರ್ಟ್ ಮಾಡಿದ್ದು? ಅದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಯಾರು ಸ್ಟಾರ್ಟ್ ಮಾಡಿದ್ದು? ಓಕೆ, ಕೋಲ್ಬೇರ್ ಅಂತ ಹೇಳಿ ಹೇಳ್ತಿದ್ದೀರಾ, ಸರಿಯಾಗಿದೆ. ಫ್ರಾನ್ಸ್ ನಲ್ಲಿ ಈತ ಏನಾಗಿದ್ದ ಅಂದ್ರೆ ಹಣಕಾಸು ಮಂತ್ರಿಯಾಗಿದ್ದ. ಹಾಗೆ ಜಾನ್ ಬ್ಯಾಪ್ಟಿಸ್ಟ್ ಕೋಲ್ಬೇರ್ ರಾಜ ಲೂಯಿ 14ನೇ ಅವರ ಕಾಲದಲ್ಲಿ 1664ರಲ್ಲಿ ಏನ್ ಮಾಡ್ತಾನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಈತ ನೆರವಾಗ್ತಾನೆ. ಅದಲ್ದಂಗೆ ಇದ್ರ ಗುರಿ ಬಂದ್ಬಿಟ್ಟು ಏಷ್ಯಾದ ವ್ಯಾಪಾರದಲ್ಲಿ ಇಂಗ್ಲಿಷ್ ಮತ್ತೆ ಡಚ್ ಗಳ ಜೊತೆಗೆ ಸ್ಪರ್ಧೆ ಮಾಡೋದಾಗಿತ್ತು. ಈಗ ನೋಡಿ, ಫ್ರಾನ್ಸ್ ನಲ್ಲಿ ಬಹಳ ಬಲಿಷ್ಠವಾದಿದ್ದಂತಹ ಈ ಮನೆತನ ಏನಾಗುತ್ತೆ, ನಮ್ಮಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಈಸ್ಟ್ ಇಂಡಿಯಾ ಕಂಪನಿ ಶುರು ಮಾಡ್ಬೇಕು. ಈಸ್ಟ್ ಇಂಡಿಯಾ ಕಂಪನಿ ಶುರು ಮಾಡೋದ್ರ ಹಿಂದಿನ ಸತ್ಯ ಏನಪ್ಪಾ ಅಂತಂದ್ರೆ, ವ್ಯಾಪಾರದಲ್ಲಿ ಏನು ಇಂಗ್ಲಿಷ್ ಮತ್ತೆ ಡಚ್ ಗಳ ಬಲವನ್ನ ಕುಂದಿಸ್ಬೇಕು, ಜೊತೆಗೆ ಅವ್ರ ಜೊತೆ ಸ್ಪರ್ಧೆ ಮಾಡ್ಬೇಕು ಅನ್ನೋದೇ ಇದ್ರ ಮುಖ್ಯ ಉದ್ದೇಶ ಆಗಿದ್ದಿತ್ತು. ಇನ್ನ 22ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಭಾರತದಲ್ಲಿ ಫ್ರೆಂಚರು ಸ್ಥಾಪಿಸಿದಂತಹ ಮೊದಲ ಫ್ಯಾಕ್ಟರಿ ಯಾವುದು ಅಂತ ಪ್ರಶ್ನೆ ಇದೆ. ಪಾಂಡಿಚೇರಿ, ಹಾಗೆ ಸೂರತ್, ಮತ್ತೆ ಮಚಲಿಪಟ್ಟಣಂ, ಹಾಗೆ ಚಂದನಗರ್ ಅಂತ ಇದೆ. ಯಾವ್ದಾಗತ್ತೆ ಇಲ್ಲಿ ಉತ್ತರ? ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಓಕೆ, ಭಾರತದಲ್ಲಿ ಫ್ರೆಂಚರು ಸ್ಥಾಪನೆ ಮಾಡಿದಂತ ಮೊದಲ ಒಂದು ಫ್ಯಾಕ್ಟರಿ ಯಾವುದು ಅಂತಂದ್ರೆ ಸೂರತ್ ಅಂತೇಳಿ ಹೇಳ್ತೀವಿ. ಸೂರತ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಮೊದಲ ಫ್ಯಾಕ್ಟರಿ ಅಥವಾ ಮೊದಲ ವಸಾಹತು ಕೇಂದ್ರವನ್ನ ಶುರು ಮಾಡ್ತಾರೆ. ಎಷ್ಟರಲ್ಲಿ ಅಂದ್ರೆ 1668ರಲ್ಲಿ. ನಂತರ ಏನಾಗುತ್ತೆ, ಅವರು ಮಚಲಿಪಟ್ಟಣಂ, ಚಂದ್ರನಗರ್, ಹಾಗೆ ಪಾಂಡಿಚೇರಿ ಇಲ್ಲೆಲ್ಲ ಅವರ ಒಂದು ವಸಾಹತು ಕೋಟಿಗಳನ್ನ ಶುರು ಮಾಡ್ತಾರೆ. ಯಾರು? ಫ್ರೆಂಚರು. ನೆನ್ಪಿಟ್ಕೊಳ್ಳಿ, ಪ್ರಪ್ರಥಮವಾಗಿ ಅವರು ಭಾರತದಲ್ಲಿ ಸ್ಥಾಪನೆ ಮಾಡಿದಂತ ಒಂದು ಫ್ಯಾಕ್ಟರಿ ಯಾವುದು ಅಂದ್ರೆ ಸೂರತ್ ನಲ್ಲಿ 1668 ಅಂತ ಹೇಳಿ ಹೇಳ್ತಾ ಇದೀವಿ. ಹಾಗಾದ್ರೆ ದಕ್ಷಿಣ ಭಾರತದ ಫ್ರೆಂಚರ ಮುಖ್ಯ ಕೇಂದ್ರ ಅಥವಾ ರಾಜಧಾನಿಯಾಗಿದ್ದಂತ ವಸಾಹತು ಕೇಂದ್ರ ಯಾವುದು ಅಂತ ಪ್ರಶ್ನೆ ಇದೆ. ಈ ಎಲ್ಲಾ ಪ್ರಶ್ನೆಗಳು ಕೂಡ ನಿಮ್ಮ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಮತ್ತೆ ನಾನು ಇದನ್ನ ಮಾಡಲ್ಲ, ಅರ್ಥ ಮಾಡ್ಕೊಂಡು ನೀಟಾಗಿ ಓದ್ಕೊಳ್ಳಿ. ಸೂರತ್, ಪಾಂಡಿಚೇರಿ, ಹಾಗೆ ಚಂದನಗರ್ ಮತ್ತೆ ಕಾರೈಕಲ್ ಅಂತ ಇದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಏನ್ ಬರ್ತಾ ಇದೆ? ಪಾಂಡಿಚೇರಿ ಅಂತ ಹೇಳಿ ಹೇಳಿದ್ರಿ. ವೆರಿ ಗುಡ್. ಯಾಕೆ ಅಂತಂದ್ರೆ ಪಾಂಡಿಚೇರಿ ಬರೋದೇ ಒಂದು ತೀರ ಪ್ರದೇಶ, ಅದು ಕೋರಮಂಡಲ್ ಕರಾವಳಿಯ ಈ ಪಾಂಡಿಚೇರಿ ಏನಾಗಿತ್ತು,
ದಕ್ಷಿಣ ಭಾರತದಲ್ಲಿನ ಫ್ರೆಂಚರ ಒಂದು ಪ್ರಮುಖ ವಸಾಹತು ಕೇಂದ್ರ ಹಾಗೆ ಆಡಳಿತ ಕೇಂದ್ರನೂ ಕೂಡ ಆಗಿತ್ತು. ಹಾಗಾಗಿ ಇದನ್ನ ಅವ್ರು ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯನ್ನಾಗಿ ಕೂಡ ಮಾಡ್ಕೊಳ್ತಾರೆ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ: ಟ್ರಾಂಕ್ವೆ ಬಾರ್ ಮುಂತಾದಂತಹ ಸ್ಥಳಗಳಲ್ಲಿ ಸಣ್ಣ ಫ್ಯಾಕ್ಟರಿಗಳನ್ನ ಸ್ಥಾಪಿಸಿದ ಭಾರತದಲ್ಲಿ ಸೀಮಿತ ಪ್ರಭಾವವನ್ನ ಹೊಂದಿದ್ದಂತಹ ಯುರೋಪಿಯನ್ ದೇಶ ಯಾವುದು ಅಂತ ಕೇಳಿದ್ದಾರೆ. ಆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಪ್ರತಿ ಒಂದು ಕ್ವಶನ್ ಅಲ್ಲಿ ಕೂಡ ತಿರುಳೇನಿರುತ್ತೆ, ಕ್ವಶನ್ ಅರ್ಥ ಮಾಡ್ಕೊಳ್ಳೋದು. ಕ್ವಶನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಗ್ ಬರೋಲ್ವೋ ಅವರು ಸ್ವಲ್ಪ ಕಷ್ಟ ಆಗ್ತದೆ. ಹಂಗ ಆಗ್ಬಾರ್ದು ಅಂದ್ರೆ ನೀಟಾಗಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಡೆನ್ಮಾರ್ಕ್, ಸ್ಪೇನ್, ಹಾಗೆ ಸ್ವೀಡನ್ ಮತ್ತೆ ಬೆಲ್ಜಿಯಂ ಅಂತ ಇದೆ. ಟ್ರಾಂಕ್ವೆ ಬಾರ್ ಮುಂತಾದಂತಹ ಸ್ಥಳಗಳಲ್ಲಿ ಸಣ್ಣ ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡಿದಂತಹ ಭಾರತದಲ್ಲಿ ಸೀಮಿತ ಪ್ರಭಾವ ಅಂದ್ರೆ ಅವ್ರದ್ದು ಪ್ರಭಾವ ಜಾಸ್ತಿ ಬೀರಲ್ಲ, ಆಮೇಲೆ ಹೆಚ್ಚು ದಿನಗಳ ಕಾಲ ಇಲ್ಲಿ ವಾಸ ಆಗಲ್ಲ ಅವರು. ಬಹಳ ಬೇಗ ತಮ್ಮ ಅವನತಿಯನ್ನ ಕಂಡುಕೊಂಡಂತಹ ಒಂದು ಯುರೋಪಿಯನ್ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯೂಶುವಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವುದು ಅಂತ. ಡೆನ್ಮಾರ್ಕ್ ಅಂತ ಹೇಳಿ ಅಲ್ವಾ. ಡೆನ್ಮಾರ್ಕ್ ದೇಶದ ಡೇನಿಶ್ ಏನ್ ಮಾಡ್ತಾರೆ, ತಮಿಳ್ನಾಡಿನ ಟ್ರಾಂಕ್ವೆ ಬಾರ್ ಹಾಗೆ ಬೆಂಗಾಲ್ನ ಸೆರಾಂಪುರಗಳಲ್ಲಿ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೆ ಅವರಿಗೆ ಇಲ್ಲಿ ನೆಲೆ ಉರೋದಕ್ ಆಗದೇ ಇಲ್ಲ. 4 ಶಕ್ತಿಗಳ ಬಗ್ಗೆ ಓದ್ತೀವಿ, ಬಟ್ ಡೆನ್ಮಾರ್ಕ್ ದೇಶದ ಬಗ್ಗೆ ನಾವು ಓದೋದು ತುಂಬಾ ಕಡಿಮೆ. ಹಾಗೆ ಅವ್ರು ನಮ್ಮ ದೇಶದಲ್ಲಿ ದೊಡ್ಡ ವಸಾಹತು ಶಕ್ತಿಯಾಗಿ ಹೊರ ಹೊಮ್ಮೋದೇ ಇಲ್ಲ. ಅವರ ಪ್ರಭಾವ ತುಂಬಾ ಕಡಿಮೆ ಆಗಿ ಉಳಿಯುತ್ತೆ. ಹಾಗೇನೆ ಕೊನೆಗಾಣ್ತಾರೆ ಕೂಡ ಅವರು. ಆದ್ಯದಲ್ಲಿಯೇ ವಾಟ್ ವಾಸ್ ದ ಪ್ರೈಮರಿ ಮೋಟಿವ್ ಆಫ್ ದಿ ಯುರೋಪಿಯನ್ ಪವರ್ಸ್ ಇನ್ ಕಮಿಂಗ್ ಟು ಇಂಡಿಯಾ ಇನಿಷಿಯಲಿ ಅಂತ ಇದೆ. ಆದ್ಯದಲ್ಲಿಯೇ ಯುರೋಪಿಯನ್ ಶಕ್ತಿಗಳು ಭಾರತಕ್ಕೆ ಬರೋದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ಫಸ್ಟ್ ಅವರ ಒಂದು ಪ್ರಮುಖ ಮೋಟೋ ಏನಾಗಿತ್ತು, ಯುರೋಪಿಯನ್ ಶಕ್ತಿಗಳು ಅಂತ ಏನ್ ಕರಿತಾ ಇದೀವಿ, ಇಂಗ್ಲೆಂಡ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಹಾಗೆ ಡಚ್ ಆಗಿರ್ಬೋದು, ಮತ್ತೆ ಪೋರ್ಚುಗೀಸ್ನರಾಗಿರ್ಬೋದು, ಇವರೆಲ್ಲರೂ ಕೂಡ ಐರೋಪ್ಯ ಶಕ್ತಿಗಳು ಅಂತ ಇವರನ್ನ ಗುರುತಿಸ್ತಾ ಇದೀವಿ. ಹಾಗಾದ್ರೆ ಇವರು ನಮ್ಮ ದೇಶಕ್ಕೆ ಬರೋದ್ರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮವನ್ನ ಪ್ರಸಾರ ಮಾಡ್ಬೇಕು ಅಂತನಾ, ಅಥವಾ ಟು ಸ್ಟಡಿ ಇಂಡಿಯನ್ ಕಲ್ಚರ್, ಭಾರತೀಯ ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ಬೇಕು ಅನ್ನೋ ಉದ್ದೇಶದ ಸಲುವಾಗ, ಅಥವಾ ಟು ಟ್ರೇಡ್ ಇನ್ ಸ್ಪೈಸಸ್, ಕಾಟನ್, ಸಿಲ್ಕ್ ಅಂಡ್ ಅದರ್ ಗೂಡ್ಸ್, ಮಸಾಲೆ ಪದಾರ್ಥಗಳು, ಹತ್ತಿ, ರೇಷ್ಮೆ ಮುಂತಾದ ವಸ್ತುಗಳಲ್ಲಿ ವ್ಯಾಪಾರ ಮಾಡ್ಬೇಕು ಅನ್ನೋದು ಉದ್ದೇಶ ಆಗಿತ್ತ, ಅಥವಾ ಸಂಪೂರ್ಣ ದೇಶವನ್ನ ಗೆಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದವರು. ಅವರ ಮುಖ್ಯ ಗುರಿ ಏನಾಗಿತ್ತು ಅನ್ನೋದೇ ಪ್ರಶ್ನೆ. ಎಸ್, ಓಕೆ. ಅವರ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಸಿ ಅಂತ ಏನ್ ಹೇಳ್ತಾ ಇದೀರಾ, ವೆರಿ ಗುಡ್. ಆರಂಭದಲ್ಲಿ ಯುರೋಪಿಯನ್ಗಳು ಮುಖ್ಯವಾಗಿ ವ್ಯಾಪಾರಿಗಳಿಗಾಗಿ ಭಾರತಕ್ಕೆ ಬರ್ತಾರೆ, ವ್ಯಾಪಾರಿಗಳಾಗಿ ನಮ್ ದೇಶಕ್ಕೆ ಕಾಲಿಡ್ತಾರೆ. ಇಲ್ಲಿ ಬೃಹತ್ ಪ್ರಮಾಣದಲ್ಲಿ ದೊರೀತಾ ಇದ್ದಂತ ಮಸಾಲೆ ಪದಾರ್ಥಗಳು, ಹತ್ತಿ, ರೇಷ್ಮೆ ಎಲ್ಲ ಅಮೂಲ್ಯ ವಸ್ತುಗಳು ಅವರನ್ನ ಆಕರ್ಷಣೆಗೊಳಪಡಿಸುತ್ತೆ. ಸರ್ವೇ ಸಾಮಾನ್ಯವಾಗಿ ಇವನ್ನೆಲ್ಲವನ್ನ ಅವ್ರು ಬಳಕೆ ಮಾಡ್ತಾ ಇದ್ರು, ಅಗತ್ಯನೂ ಕೂಡ ಇತ್ತು ಅವರಿಗೆ. ರಾಜಕೀಯ ಆಳ್ವಿಕೆ, ವಸಾಹತು ಸ್ಥಾಪನೆ ನಂತರದ ಹಂತಗಳಲ್ಲಿ ಬಂದಿತ್ತು. ಅವ್ರದ್ದು ಮೇನ್ ಮೋಟೋ ಏನಾಗಿತ್ತು, ಇಲ್ಲಿರುವಂತಹ ಪದಾರ್ಥಗಳನ್ನ ಪಡ್ಕೊಳ್ಬೇಕು, ಅದ್ರ ಮೇಲೆ ಸ್ವಾಮ್ಯವನ್ನ ಹೊಂದಬೇಕು ಅನ್ನೋದಿತ್ತು. ಇಲ್ಲೇ ಬಂದು ವ್ಯಾಪಾರ ಸಂಸ್ಥೆಗಳನ್ನ ಶುರು ಮಾಡ್ಬೇಕು ಅನ್ನೋದು ನಂತರದ ಮೋಟೋ ಆಗಿತ್ತದು. ಓಕೆ, 1717ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಕ ವ್ಯಾಪಾರ ಸೌಲಭ್ಯಗಳನ್ನ ನೀಡುವ ಫರ್ಮಾನ್ ಹೊರಡಿಸಿದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಇದೆ. ಔರಂಗಜೇಬ್, ಬಹದ್ದೂರ್ ಶಾ ಫಸ್ಟ್, ಜಹಾಂದರ್ ಶಾ, ಹಾಗೆ ಫಜ್ರಿಕ್ ಸಿಯಾರ್ ಅಂತ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 1717ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಕ ವ್ಯಾಪಾರ ಸೌಲಭ್ಯಗಳನ್ನ ನೀಡುವಂತಹ ಫರ್ಮಾನ್ ಅಥವಾ ಆಜ್ಞಾ ಪತ್ರ ಅಂತೇಳಿ ಕರಿತಾ ಇದೀವಿ. ಆ ಆಜ್ಞಾ ಪತ್ರವನ್ನ ಹೊರಡಿಸಿದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಇದೆ. ಕಮಾನ್, ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಹೋಗಿ. ಔರಂಗಜೇಬ್ ಫಸ್ಟ್, ಬಹದ್ದೂರ್ ಶಾ, ಜಹಾಂದರ್ ಶಾ, ಹಾಗೆ ಫರುಕ್ ಸಿಯಾರ್ ಅಂತ ಇದೆ.
ಆಜ್ಞಾಪತ್ರ ಕೊಟ್ಟಿದ್ದೇ ತಪ್ಪಾಯ್ತು. ಅದು ಕೊಟ್ಟಿರೋ ಕಾರಣದಿಂದ ಅದು ಎಷ್ಟು ಶತಮಾನಗಳ ಕಾಲ ನಾವು ಅವ್ರ ಜೊತೆಗೆ ಇರ್ಬೇಕಾಯ್ತು. ನಮ್ ಸಂಪತ್ನೆಲ್ಲ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಇಲ್ಲಿಂದ ಹುಟ್ಕೊಳ್ತು ಅಂತಾನೆ ಹೇಳ್ಬೋದು. ಸರಿಯಾದ ಉತ್ತರ ಫರ್ರುಖ್ ಸಿಯಾರ್ ಅಂತ ಹೇಳ್ತೀವಿ. 1717ರಲ್ಲಿ ಫರೂಕ್ ಸಿಯಾರ್ ಏನ್ ಮಾಡ್ತಾನೆ, ಒಂದು ಫರ್ಮಾನ್ ಅನ್ನ ಹೊರಡಿಸ್ತಾನೆ. ಈ ಫರ್ಮಾನ್ ನಿಂದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬೆಂಗಾಲ್ ನಲ್ಲಿ ವರ್ಷಕ್ಕೆ ಸ್ವಲ್ಪ ನಿಗದಿತ ಮೊತ್ತವನ್ನ ಕೊಟ್ಟು ಬಹುತೇಕ ಶುಲ್ಕವಿಲ್ದಂಗೆ ವ್ಯಾಪಾರ ಮಾಡುವಂತ ಹಕ್ಕು ಸಿಕ್ಬಿಡತ್ತೆ. ಇದು ಏನಾಗುತ್ತೆ, ಬೆಂಗಾಲ್ನಲ್ಲಿ ಬ್ರಿಟಿಷರ ಆರ್ಥಿಕ ಪ್ರಾಬಲ್ಯಕ್ಕೆ ಮುಖ್ಯ ಕಾರಣ ಆಯ್ತು ಅಂತ ನಾವ್ ಹೇಳ್ಬೋದು. ಜಹಾಂಗೀರ್ ಅಂತ ಹೇಳಿದ್ರೆ ಫರೂಕ್ ಸಿಯಾರ್ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಹಾಗಾಗಿ 1612ರಲ್ಲಿ ಸೂರತ್ ಸಮೀಪದ ಸ್ವಾಲಿ, ನೋಡಿ ಸ್ವಾಲಿ ಅಂದ್ರೆ ನಿಯರ್ ಸೂರತ್ ನಲ್ಲಿ ಅಂತ ಹೇಳ್ಬೋದು, ಅಲ್ಲಿ ಪೋರ್ಚುಗೀಸರನ್ನ ಸೋಲಿಸ್ಬಿಟ್ಟು ಭಾರತೀಯ ಮಹಾಸಾಗರದಲ್ಲಿ ಗೌರವ ಪಡೆದಂತ ಯುರೋಪಿಯನ್ ಶಕ್ತಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಡಚ್ಚರು, ಬ್ರಿಟಿಷರು, ಫ್ರೆಂಚರು ಹಾಗೆ ಡ್ಯಾನಿಶ್ ಅಂತ ಇದೆ. ನೋಡಿ ಯೋಚನೆ ಮಾಡಿ ಆನ್ಸರ್ ಕೊಡಿ. ಓಕೆ, 1612ರಲ್ಲಿ ಸೂರತ್ ಸಮೀಪದ ಸ್ವಾಲಿಯಲ್ಲಿ ಪೋರ್ಚುಗೀಸರನ್ನ ಸೋಲಿಸ್ಬಿಟ್ಟು ನಮ್ಮ ಭಾರತೀಯ ಮಹಾಸಾಗರದಲ್ಲಿ ಗೌರವವನ್ನ ಪಡೆದಂತ ಬ್ರಿಟಿಷರು ಅಂತ ಹೇಳ್ಬೋದು. ಈ ಸ್ವಾಲಿ ಸಮುದ್ರ ಯುದ್ಧದಲ್ಲಿ ಏನಾಗುತ್ತೆ, 1612ರ ಸಮೀಪದಲ್ಲಿ ಇಂಗ್ಲಿಷ್ ನೌಕಾಪಡೆ ಪೋರ್ಚುಗೀಸರನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಇದರಿಂದ ಸಮುದ್ರದಲ್ಲಿಯೂ ಕೂಡ ತಮ್ಮ ಶಕ್ತಿಯನ್ನ ತೋರಿಸಿ ಮೊಘಲ್ ಚಕ್ರವರ್ತಿಗಳ ಕೃಪೆ ಹಾಗೆ ವ್ಯಾಪಾರ ಹಕ್ಕುಗಳನ್ನ ಪಡೆಯೋದ್ರಲ್ಲಿ ಬಹಳಷ್ಟು ಮುಂದು ಹೋಗ್ತಾರೆ ಅಂತಾನೆ ಹೇಳ್ಬೋದು ಬ್ರಿಟಿಷರಿಗೆ. ಮುಂದಿನ ಪ್ರಶ್ನೆ ಬಂದು 28ನೇ ಪ್ರಶ್ನೆ. 17ನೇ ಶತಮಾನದಲ್ಲಿ ಭಾರತೀಯ ಮಹಾಸಾಗರದಲ್ಲಿ ಪೋರ್ಚುಗೀಸರನ್ನ ಕ್ರಮೇಣ ಬದಲಿಸಿ ಪ್ರಮುಖ ಸಮುದ್ರ ಶಕ್ತಿಯಾಗಿದ್ದವರು ಯಾರು ಅಂತ ಇದೆ. ಇದು ಕೂಡ ಅದೇ ಆಗುತ್ತೆ. ಬ್ರಿಟಿಷರ, ಡಚ್ಚರ ಅಥವಾ ಫ್ರೆಂಚರ ಅಥವಾ ಡೆನಿಷ್ನರ? ಪೋರ್ಚುಗೀಸರನ್ನ ಕ್ರಮೇಣವಾಗಿ ಬದಲಿಸಿ, ಈಗ ಪೋರ್ಚುಗೀಸರು ನಿಮಗೆ ಗೊತ್ತಿದೆ, ಬ್ಲೂ ವಾಟರ್ ಪಾಲಿಸಿಯನ್ನ ಅವರು ಅನುಕರಣೆ ಮಾಡಿದ್ದು. ಸೊ ಬ್ಲೂ ವಾಟರ್ ಪಾಲಿಸಿ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರುತ್ತೆ, ಸಮುದ್ರದ ಮೇಲಿನ ಹಿಡಿತವನ್ನ ಸಾಧಿಸ್ಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಅದನ್ನೂ ಕೂಡ ಇವರು ಹಿಂದಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾರವರು? ಡಚ್ಚರು. ಡಚ್ಗಳು ಸಿಲೋನ್, ಮಲಕ್ಕಾ ಹಾಗೂ ಈಸ್ಟ್ ಇಂಡೀಸ್ ಪ್ರದೇಶಗಳಲ್ಲಿ ಪೋರ್ಚುಗೀಸರ ಅನೇಕ ಬಂದರುಗಳನ್ನ ಕಬಳಿಸ್ತಾರೆ. ಕಬಳಿಸಿದ ನಂತರ 17ನೇ ಶತಮಾನದ ಸುಮಾರಿನಲ್ಲಿ ಏನಾಗುತ್ತೆ, ಈ ಭಾರತೀಯ ಮಹಾಸಾಗರ ವ್ಯಾಪಾರದಲ್ಲಿ ಪ್ರಮುಖ ಸಮುದ್ರ ಶಕ್ತಿಯಾಗಿ ಅವರು ಕೂಡ ಹೊರಹೊಮ್ಮುತ್ತಾರೆ ಡಚ್ಚರು. ಓಕೆ, ಹಾಗಾದ್ರೆ ಈ ಕೆಳಗಿನ ಯಾವುದು ಭಾರತದಲ್ಲಿನ ಪ್ರಮುಖ ಇಂಗ್ಲಿಷ್ ಪ್ರೆಸಿಡೆನ್ಸಿಗಳಲ್ಲ ಅಂತ ಪ್ರಶ್ನೆ ಇದೆ. ಪ್ರೆಸಿಡೆನ್ಸಿಗಳು ಅಲ್ಲ, ಯಾವ್ದಲ್ಲ? ಬೆಂಗಾಲ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಹಾಗೆ ಗೋವಾ ಪ್ರೆಸಿಡೆನ್ಸಿ ಅಂತ ಇದೆ. ಸಿಂಪಲ್ ಆಗಿದೆ ಪ್ರಶ್ನೆ, ಆರಾಮಾಗಿ ಯೋಚನೆ ಮಾಡಿ ಉತ್ತರ ಕೊಟ್ಬಿಡ್ಬೋದು. ಕರೆಕ್ಟ್ ಆಗಿ ಯೋಚನೆ ಮಾಡಿ. ಅಲ್ವಾ? ಇಂಗ್ಲಿಷ್ ಪ್ರೆಸಿಡೆನ್ಸಿಗಳ ಅಲ್ಲ ಅಂತ ಅನ್ನೋ ಪ್ರಶ್ನೆಗೆ ಗೋವಾ ಅಂತ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ, ಬಂಗಾಳ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಮದ್ರಾಸ್, ಈ ಮೂರೂ ಕೂಡ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಪ್ರೆಸಿಡೆನ್ಸಿಗಳು. ಆದ್ರೆ ಗೋವಾ ಏನಾಗಿತ್ತು, ಪೋರ್ಚುಗೀಸರ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ಪ್ರೆಸಿಡೆನ್ಸಿ, ಆದ್ರೆ ಅದು ಬ್ರಿಟಿಷ್ ಪ್ರೆಸಿಡೆನ್ಸಿ ಆಗಿರ್ಲಿಲ್ಲ. ಸಿಂಪಲ್ ಇದೆ, ನಾವು ಅವರ ವಸಾಹತು ಕೇಂದ್ರಗಳನ್ನ ನೋಡ್ಕೊಂಡ್ಬಿಟ್ರೆ ಎಲ್ಲ ಈಸಿ ಆಗ್ಬಿಡುತ್ತೆ, ಟಫ್ ಅಂತ ಅನ್ಸಲ್ಲ ನಮ್ಗೆ. ಭಾರತದಲ್ಲಿ ಪ್ರಾರಂಭಿಕ ಯುರೋಪಿಯನ್ ವಾಸ್ತವ್ಯದ ಸಂದರ್ಭ ಫ್ಯಾಕ್ಟರಿ ಅನ್ನೋ ಪದ ಏನನ್ನ ಸೂಚಿಸ್ತಾ ಇತ್ತು? ಯಂತ್ರಾಧಾರಿತ ಕೈಗಾರಿಕಾ ಘಟಕ ಅಂತ ಸೂಚಿಸ್ತಾ ಇತ್ತ, ಅಥವಾ ಕಂಪನಿ ಪ್ರತಿನಿಧಿಯ ಅಧೀನದಲ್ಲಿದ್ದಂತ ವ್ಯಾಪಾರ ಕೇಂದ್ರ, ಅಥವಾ ಸಾಮಾನು ಸಂಗ್ರಹಣಾ ಗೋದಾಮು, ಕೇವಲ ಸೈನಿಕ ಕೋಟೆ, ಕ್ರೈಸ್ತ ಧರ್ಮ ಪ್ರಚಾರ ಕೇಂದ್ರ?
ಪ್ರಾರಂಭಿಕವಾಗಿ ಯುರೋಪಿಯನ್ ವಾಸ್ತವ್ಯ ಅಂದ್ರೆ ಅವ್ರೇನ್ ಫ್ಯಾಕ್ಟ್ರಿಗಳು ಅಂತ ಶುರು ಮಾಡ್ತಾ ಇದ್ರಲ್ಲ ಅವುಗಳನ್ನ ಯುರೋಪಿಯನ್ ವಾಸ್ತವ್ಯಗಳು ಅಂತ ಕರಿತಾ ಇದೀವಿ. ಈ ಪದ ಏನನ್ನ ಸೂಚಿಸ್ತಾ ಇತ್ತು? ಫ್ಯಾಕ್ಟ್ರಿ ಅನ್ನೋ ಪದ ಏನೆಲ್ಲ ಅಧಿಕಾರಗಳನ್ನ ಒಳಗೊಂಡಿತ್ತು ಅನ್ನೋದೇ ಈ ಪ್ರಶ್ನೆಯ ತಾತ್ಪರ್ಯ. ಎಸ್, ಇದಕ್ಕೆ ಆಪ್ಷನ್ ನಂಬರ್ ಬಿ ಅಂತ ಹೇಳಿ ಹೇಳ್ತಿದ್ದೀರಾ. ವೆರಿ ಗುಡ್. ಕಂಪನಿ ಪ್ರತಿನಿಧಿಯ ಅಧೀನದಲ್ಲಿದ್ದಂತ ವ್ಯಾಪಾರ ಕೇಂದ್ರ ಅಥವಾ ಸಾಮಾನು ಸಂಗ್ರಹಣಾ ಗೋದಾಮು. ಆ ಕಾಲದಲ್ಲಿ ಫ್ಯಾಕ್ಟ್ರಿ ಅಂತಂದ್ರೆ ಕಂಪನಿಯ ಫ್ಯಾಕ್ಟರ್ ಅಂದ್ರೆ ಪ್ರತಿನಿಧಿ ಅಥವಾ ವ್ಯಾಪಾರಿ ಅಂತ ಅರ್ಥ ಕೊಡ್ತಾ ಇತ್ತು. ವಾಸ ಮಾಡೋದು ಅಥವಾ ಖರೀದಿ ಮಾರಾಟದ ಸಾಮಾನುಗಳನ್ನ ಸಂಗ್ರಹ ಮಾಡುವಂತ ಒಂದು ಗೋದಾಮು ಅಥವಾ ವ್ಯಾಪಾರ ಕೇಂದ್ರ. ಅದು ಮುಂದ್ ಮುಂದೆ ಹೋಗ್ತಾ ಹೋಗ್ತಾ ಏನಾಯ್ತು, ಕೈಗಾರಿಕಾ ಉತ್ಪಾದನಾ ಘಟಕನೇ ಆಗೋಯ್ತು. ಆದ್ರೆ ಅವಾಗ ಇರ್ಲಿಲ್ಲ ಆತರ. ಅಂತಿಮವಾಗಿ ಭಾರತದಲ್ಲಿನ ಬ್ರಿಟಿಷರ ರಾಜಧಾನಿಯಾಗಿದ್ದಂತಹ ನಗರ ಯಾವುದು ಅಂತ ಕೇಳಿದರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂಡ್ ವೆರಿ ಈಸಿ ಆಗಿರುವಂತ ಕ್ವೆಶ್ಚನ್. ಮದ್ರಾಸ್, ಕಲ್ಕತ್ತಾ, ಹಾಗೆ ಬಾಂಬೆ ಮತ್ತೆ ದೆಹಲಿ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ಮೋಸ್ಟ್ ಕಲ್ಕತ್ತಾ ಅಂತ ಹೇಳಿ ಹೇಳ್ತಾ ಇದ್ದೀರಾ. ವೆರಿ ಗುಡ್. ಏನಾಯ್ತು ಅಂದ್ರೆ ಸೂತಾನೂತಿ, ಗೋವಿಂದಪುರ, ಕಾಳಿಕತ್ತ ಇತ್ಯಾದಿ ಸಣ್ಣ ಫ್ಯಾಕ್ಟರಿಗಳಿಂದ ಬೆಳೀತಕ್ಕಂತ ಕಲ್ಕತ್ತಾ ನೋಡಿ 1911ರವರೆಗೂ ಕೂಡ ಬ್ರಿಟಿಷ್ ಭಾರತದ ರಾಜಧಾನಿಯಾಗಿತ್ತು. ನಂತರ ರಾಜಧಾನಿಯನ್ನ ಅವ್ರು ಏನ್ ಮಾಡ್ತಾರೆ, ದೆಹಲಿಗೆ ಸ್ಥಳಾಂತರವನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ಭಾರತದ ಕರಾವಳಿ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರ ಕಾರ್ಯವನ್ನ ಆರಂಭಿಸಿದಂತಹ ಮೊದಲ ಯುರೋಪಿಯನ್ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ಬ್ರಿಟಿಷರು, ಡಚ್ಚರು, ಹಾಗೆ ಪೋರ್ಚುಗೀಸರು ಮತ್ತೆ ಫ್ರೆಂಚರು ಅಂತ ಇದೆ. ಯಾರು? ಓಕೆ, ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಇದಕ್ಕೆ ಸರಿಯಾದ ಉತ್ತರ ಪೋರ್ಚುಗೀಸರು ಅಂತ ಆಗತ್ತೆ. ಪೋರ್ಚುಗೀಸರು ವಿಶೇಷವಾಗಿ ಗೋವಾ, ಕೊಂಕಣ ಕರಾವಳಿ, ಕೇರಳ ಭಾಗಗಳಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರ್ ಮೊದಲಾದಂತಹ ಮಿಷನರಿಗಳ ಮೂಲಕ ಏನಾಯ್ತು, ರೋಮನ್ ಕ್ಯಾಥೋಲಿಕ್ ಧರ್ಮ ಪ್ರಚಾರಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದಷ್ಟು ಅಲ್ಲಿ ನಮ್ಗೆ ಈ ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಕ್ರೈಸ್ತ ಧರ್ಮದ ಪ್ರಚಾರನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಭಾಗಗಳಲ್ಲಿ. ದಕ್ಷಿಣ ಭಾರತದ ಕರ್ನಾಟಕ ಯುದ್ಧಗಳಲ್ಲಿ ಮುಖ್ಯವಾಗಿ ಯಾವ ಎರಡು ಯುರೋಪಿಯನ್ ಶಕ್ತಿಗಳು ಪರಸ್ಪರ ಯುದ್ಧವನ್ನ ಮಾಡತ್ತೆ? ಬ್ರಿಟಿಷರು ಮತ್ತೆ ಡಚ್ಚರು, ಬ್ರಿಟಿಷರು ಮತ್ತೆ ಫ್ರೆಂಚರು, ಹಾಗೆ ಡಚ್ಚರು ಮತ್ತೆ ಫ್ರೆಂಚರು, ಮತ್ತೆ ಪೋರ್ಚುಗೀಸರು ಮತ್ತೆ ಬ್ರಿಟಿಷರು ಅಂತ ಇದೆ. ಯೂಶುವಲಿ ನಿಮ್ಗೆ ಇದು ಗೊತ್ತಿರುತ್ತೆ, ಯಾಕಂದ್ರೆ ಸರ್ವೇ ಸಾಮಾನ್ಯ ನಾವು ಓದಿದೀವಿ. ಓದಿದ್ಮೇಲೆ ಇದನ್ನ ಮರೆಯಕ್ಕಂತೂ ಸಾಧ್ಯನೇ ಇಲ್ಲ. ಓಕೆ, ಕರ್ನಾಟಕ ಯುದ್ಧಗಳಾಗತ್ತೆ ನಮ್ಮ ಭಾರತದಲ್ಲಾಗತ್ತೆ. ಯಾವ ಎರಡು ಬ್ರಿಟಿಷ್ ಶಕ್ತಿಗಳ ನಡುವೆ ಆಗತ್ತೆ ಅಂತ ಪ್ರಶ್ನೆ ಇದೆ. ವೆರಿ ಗುಡ್. ಬ್ರಿಟಿಷ್ ಮತ್ತೆ ಫ್ರೆಂಚರ ನಡುವೆ. ಇವೆರಡೂ ಕೂಡ ಯುರೋಪಿಯನ್ ಬಣಗಳೇ, ಯುರೋಪಿಯನ್ ಶಕ್ತಿಗಳೇ. 1764ರಲ್ಲಿ ಶುರುವಾದಂತಹ 46ರಲ್ಲಿ ಶುರುವಾದಂತಹ ಈ ಯುದ್ಧ 1763ರ ಅವಧಿಯಲ್ಲಿ ಕೂಡ ನಡೆಯುತ್ತೆ. ಸುಮಾರು 3 ಕರ್ನಾಟಕ ಯುದ್ಧಗಳು ನಮ್ಮ ದೇಶದಲ್ಲಿ ಸಂಭವ ಆಗೋದು. ನಮ್ಮ ದೇಶೀಯ ರಾಜ್ಯಗಳ ಜೊತೆಗೆ ಆಗಲ್ಲ, ಬದ್ಲಿಗೆ ಯಾರ ಜೊತೆ ಆಗತ್ತೆ ಅಂತಂದ್ರೆ ಬ್ರಿಟಿಷರು ಫ್ರೆಂಚರ್ ಜೊತೆ ಮಾಡಿದಂತ ಯುದ್ಧ ಇದು. ಭಾರತೀಯ ಆಡಳಿತಗಾರರ ನಡುವಿನ ಕಲಹವನ್ನ ಇವರು ತಮ್ಮ ಪ್ರಭಾವ ವಿಸ್ತರಣೆಗೆ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಕರ್ನಾಟಕ ಯುದ್ಧಗಳ ಕಾಲದಲ್ಲಿ ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನ ಬಲಪಡಿಸಿದಂತಹ ಪ್ರಸಿದ್ಧ ಫ್ರೆಂಚ್ ಗವರ್ನರ್ ಯಾರು ಅಂತ ಪ್ರಶ್ನೆ ಇದೆ. ಡ್ಯೂಪ್ಲೆಕ್ಸ್ ಅಥವಾ ಡ್ಯೂಪ್ಲೆ, ಬುಸ್ಸಿ, ಲಾಲಿ, ಕೌಂಟ್ ಡಿ ಲಾಲಿ. ಲಾಲಿ ಅಂದ್ರೆ ಮತ್ತೆ ಯಾರಪ್ಪ ಅನ್ಕೋಬೇಡಿ, ಕೌಂಟ್ ಡಿ ಲಾಲಿ ಅವನ ಪೂರ್ತಿ ಹೆಸರು.
ಹಾಗೆ ಕೋಲ್ಬೇರ್ ಅಂತ ಇದೆ. ಪ್ರಸಿದ್ಧ ಫ್ರೆಂಚ್ ಗವರ್ನರ್ ಯಾರು ಅಂತ ಬರ್ತಾ ಇದೆ. ಯಾರು ಹಾಗಾದ್ರೆ? ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಅಫ್ಕೋರ್ಸ್ ನಿಮ್ಮೆಲ್ಲರ ಉತ್ತರ ಡ್ಯೂಪ್ಲೆ ಅಂತ ಬರ್ತಾ ಇದೆ. ಸರಿಯಾಗಿದೆ. ಜೋಸೆಫ್ ಫ್ರಾನ್ಸವಾ ಡ್ಯೂಪ್ಲೆ ಅವನ ಹೆಸರು. ಸೊ ಈತ ಭಾರತದಲ್ಲಿನ ಫ್ರೆಂಚ್ ವಸಾಹತುಗಳ ಗವರ್ನರ್ ಆಗಿದ್ದ. ಅದಲ್ದಂಗೆ ದಕ್ಷಿಣ ಭಾರತ, ದಕ್ಕನ್ ಮತ್ತೆ ಕರ್ನಾಟಕ ಪ್ರದೇಶಗಳು, ಈ ಕರ್ನಾಟಕ ಅನ್ನೋದು ತಮಿಳ್ನಾಡಿನಲ್ಲಿ ಬರುವಂತ ಒಂದು ಪ್ರದೇಶ. ಅದು ಕರ್ನಾಟಕ ನವಾಬ್ರ ಆಳ್ವಿಕೆ ಮಾಡ್ತಿರ್ತಾರೆ. ಈ ಕರ್ನಾಟಕ ಪ್ರದೇಶಗಳ ಉತ್ತರಾಧಿಕಾರ ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಕಲಹಗಳಲ್ಲಿ ಹಸ್ತಕ್ಷೇಪ ಮಾಡಿ ಫ್ರೆಂಚರ ರಾಜಕೀಯ ಪ್ರಭಾವವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಯತ್ನಿಸಿದಂತಹ ಒಬ್ಬ ಗವರ್ನರ್ ಜನರಲ್ ಆಗಿದ್ದ ಡ್ಯೂಪ್ಲೆ ಫ್ರೆಂಚರ ಅಧಿಕಾರಿ ಆಗಿದ್ದ. ಮುಂದಿನ ಪ್ರಶ್ನೆಗೆ ಹೋಗೋಣ. 18ನೇ ಶತಮಾನದಲ್ಲಿ ಭಾರತದಲ್ಲಿ ಯುರೋಪಿಯನ್ ಶಕ್ತಿಗಳ ನಡುವೆ ಉಂಟಾದಂತಹ ಸಂಘರ್ಷದ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. 18ನೇ ಶತಮಾನದಲ್ಲಿ ಏನಾಯ್ತಪ್ಪ ಅಂದ್ರೆ ಯುರೋಪಿಯನ್ ಶಕ್ತಿಗಳ ನಡುವೆನೆ ಒಂದು ಕಲಹಗಳು ಉಂಟಾಗುತ್ತೆ. ಅದೇ ಕರ್ನಾಟಕ ಯುದ್ಧಗಳೆಲ್ಲ ಉಂಟಾಗುತ್ತೆ ಅನ್ನೋದನ್ನ ನಾನು ಹೇಳ್ದೆ. ಯಾಕೆ ಉಂಟಾಯ್ತು? ಈ ತರ ಅವರೆಲ್ಲ ನೀನೊಂದ್ ಮಾಡ್ಕೊ ನಾನೊಂದ್ ಮಾಡ್ಕೊ ಅಂತ ಸುಮ್ನೆ ಆಗ್ಬೋದಾಗಿತ್ತಲ್ಲ. ಅವ್ರು ಯಾಕೆ ಕಲಹಗಳನ್ನ ಉಂಟು ಮಾಡ್ಕೊಂಡ್ರು? ಧಾರ್ಮಿಕ ಭೇದ, ಭಾಷಾ ಕಲಹ, ರಾಜಕೀಯ ಹಾಗೂ ವಾಣಿಜ್ಯ ಪ್ರಭುತ್ವಕ್ಕಾಗಿ ಸ್ಪರ್ಧೆ, ಗವರ್ನರ್ಗಳ ವೈಯಕ್ತಿಕ ವೈಷಮ್ಯ ಅಂತ ಇದೆ. ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಕೂಡ ಇಲ್ಲಿ ಅಸ್ತಿತ್ವವನ್ನ ಸ್ಥಾಪನೆ ಮಾಡ್ಬೇಕು, ನೀವು ಕೂಡ ಮಾಡ್ಬೇಕು ಅಂತಂದಾಗ ಇಲ್ಲಿ ಒಬ್ರು ಬಲಾಬಲ ಆಗ್ತದೆ. ಏನಾಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳು ದುರ್ಬಲ ಆಗ್ತಿದ್ದಂಗೆನೆ ಬ್ರಿಟಿಷರು, ಫ್ರೆಂಚರು ಮತ್ತೆ ಬೇರೆ ಬೇರೆ ಬೆಂಗಾಲ್, ದಕ್ಕನ್ ಮುಂತಾದಂತ ಶ್ರೀಮಂತ ಪ್ರದೇಶಗಳೇನಾಯ್ತು ಅಂದ್ರೆ ವ್ಯಾಪಾರದ ಮೇಲಿನ ಹಿಡಿತಕ್ಕೋಸ್ಕರ ಪೈಪೋಟಿಯನ್ನು ನಡೆಸ್ತಾ ಹೋಗ್ತಾರೆ. ಈ ಪೈಪೋಟಿಗಳನ್ನ ನಡೆಸಿದಾಗ ಏನಾಯ್ತು ಅಂದ್ರೆ ಬಲಿಷ್ಠರಾದವರೇ ಬ್ರಿಟಿಷರು. ಸೊ ವಾಣಿಜ್ಯ ಸ್ಪರ್ಧೆನೇ ಇದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು. ಆಮೇಲೆ ನಮ್ಮಲ್ಲಿದ್ದಂತ ಒಳ ಜಗಳಗಳು ಬೇರೆಯವ್ರು ಬಂದು ಇಲ್ಲಿ ಆಳ್ವಿಕೆ ಮಾಡೋದಕ್ಕೆ ಒಂದ್ ರೀತಿ ಆಸ್ಪದವನ್ನ ಕೊಟ್ಟಂಗಾಯ್ತು ಅಂತೇಳಿ ಹೇಳ್ತಾ ಇದ್ವಿ. ಪೋರ್ಚುಗೀಸರು ಯಾವ ಭಾರತೀಯ ಪಟ್ಟಣವನ್ನ ಪೂರ್ವದ ದ್ವಾರ, ಗೇಟ್ ವೇ ಆಫ್ ದಿ ಈಸ್ಟ್ ಅಂತ ಹೇಳಿ ಕರಿತಾ ಇದ್ರು? ಕ್ಯಾಲಿಕಟ್, ಗೋವಾ, ಹಾಗೆ ಸೂರತ್ ಮತ್ತೆ ಕೊಚ್ಚಿನ್ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಆನ್ಸರ್ ಅನ್ನ ಹೇಳಿ. ಪೋರ್ಚುಗೀಸರು ಯಾವ ಭಾರತೀಯ ಪಟ್ಟಣವನ್ನ ಪೂರ್ವದ ದ್ವಾರ, ಗೇಟ್ ವೇ ಆಫ್ ದಿ ಈಸ್ಟ್ ಅಂತ ಹೇಳಿ ಕರಿತಾ ಇದ್ರು? ಎಸ್, ಯಾವ್ದನ್ನ ಕರಿತಾ ಇದ್ರಪ್ಪ ಅಂತಂದ್ರೆ ಒಬಿಯಸ್ಲಿ ನಿಮ್ಮೆಲ್ಲರ ಉತ್ತರ ಸೂರತ್ ಅಂತ ಹೇಳಿದ್ರಿ. ಕೊಚ್ಚಿನ್ ಈಸ್ ದ ರೈಟ್ ಆನ್ಸರ್. ಮಸಾಲೆ ವ್ಯಾಪಾರದಲ್ಲಿ ಈ ಪೋರ್ಚುಗೀಸರ ಪ್ರಾರಂಭಿಕ ನೆಲೆಯಲ್ಲಿ ಕೊಚ್ಚಿನ್ನ ಮಹತ್ವದಿಂದಾಗಿ ಅದನ್ನ ಅವ್ರು ಏನ್ ಮಾಡ್ತಾರೆ, ಪೂರ್ವದ ದ್ವಾರ ಅಂತ ಹೇಳಿ ಕರೆದ್ರು ಪೋರ್ಚುಗೀಸರು. ಓಕೆ, 1632ರಲ್ಲಿ ಹೂಗ್ಲಿಯಿಂದ ಪೋರ್ಚುಗೀಸರನ್ನೇ ಹೊರ ಹಾಕ್ಲಿಕ್ಕೆ ಆದೇಶಿಸಿದಂತಹ ಮೊಘಲ್ ಚಕ್ರವರ್ತಿ ಯಾರು? ಅಕ್ಬರ್, ಜಹಾಂಗೀರ್, ಶಹಾಜಹಾನ್ ಹಾಗೆ ಔರಂಗಜೇಬ್ ಅಂತ ಇದೆ. ವಿಚ್ ಮುಘಲ್ ಎಂಪರರ್ ಆರ್ಡರ್ಡ್ ದ ಎಕ್ಸ್ಪ್ಲೂಷನ್ ಆಫ್ ದಿ ಪೋರ್ಚುಗೀಸ್ ಫ್ರಮ್ ಹೂಗ್ಲಿ ಇನ್ 1632? 1632ರಲ್ಲಿ ಹೂಗ್ಲಿಯಿಂದ ಪೋರ್ಚುಗೀಸರನ್ನೇ ಹೊರ ಹಾಕ್ಲಿಕ್ಕೆ ಆದೇಶ ಮಾಡಿದಂತ ಮುಘಲ್ ಚಕ್ರವರ್ತಿ ಯಾರು ಅಂತ ಪ್ರಶ್ನೆ ಇದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕ್ವಶನ್ ಅಬ್ಸರ್ವ್ ಮಾಡ್ಬಿಟ್ಟು ಆನ್ಸರ್ ಗಳನ್ನ ಕೊಡಿ. ಎಸ್, ಇದಕ್ಕೆ ಏನಾಗ್ತದೆ ಉತ್ತರ? ಆಲ್ಮೋಸ್ಟ್ ಜಹಾಂಗೀರ್ ಅಂತ ಹೇಳಿ ಹೇಳಿದ್ರಿ. ಶಹಜಹಾನ್ ಈಸ್ ದ ರೈಟ್ ಆನ್ಸರ್. ಪೋರ್ಚುಗೀಸರು ಏನ್ ಮಾಡ್ತಾ ಇದ್ರು, ಕಡಲ ಕಳ್ಳತನ ಹಾಗೆ ದಾಸ್ಯ ವ್ಯಾಪಾರದಲ್ಲಿ ಭಾಗದಿಂದ ಕೋಪಗೊಂಡಂತ ಶಹಜಹಾನ್ ಏನ್ ಮಾಡ್ತಾನೆ, 1632ರಲ್ಲಿ ಹೂಗ್ಲಿ, ಕೋಲ್ಕತ್ತಾದ ಹೂಗ್ಲಿಯನ್ನ ಆಕ್ರಮಿಸ್ಬಿಟ್ಟು ಅಲ್ಲಿಂದ ಅವರನ್ನ ಸಂಪೂರ್ಣವಾಗಿ ಹೊರ ಹಾಕುವಂತ ಪ್ರಯತ್ನವನ್ನ ಮಾಡ್ದ. ಬೆಂಗಾಲ್ನ ಚಂದನ್ ನಗರ್
ಹಾಗೆ ಮಲಬಾರ್ ಕರಾವಳಿಯ ಮಾಹೆಯಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದಂತ ಯುರೋಪಿಯನ್ ಶಕ್ತಿ ಯಾವುದು ಅಂತ ಪ್ರಶ್ನೆ ಇದೆ. ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು ಹಾಗೆ ಡಚ್ಚರು ಅಂತ ಇದೆ. ವಿಚ್ ಯುರೋಪಿಯನ್ ಪವರ್ ಎಸ್ಟಾಬ್ಲಿಷ್ಡ್ ಟ್ರೇಡಿಂಗ್ ಪೋಸ್ಟಸ್ ಅಟ್ ಚಂದರ್ ನಾಗೋರ್ ಅಂತಾನು ಹೇಳ್ಬೋದು, ಅಥವಾ ಚಂದನ್ ನಗರ್ ಅಂತಾನು ಹೇಳ್ತಾ ಇದೀವಿ. ಇನ್ ಬೆಂಗಾಲ್ ಅಂಡ್ ಮಾಹೆ ಆನ್ ದ ಮಲ್ಬಾರ್ ಕೋಸ್ಟ್ ಅಂತ ಇದೆ. ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು ಹಾಗೇನೆ ಡಚ್ಚರು ಅಂತ ಇದೆ. ಇಸ್ ಕಮಾನ್ ಕ್ವಿಕ್ ಆನ್ಸರ್ ಬರ್ಲಿ. ಓಕೆ, ಇದಕ್ಕೆ ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದು ಫ್ರೆಂಚರು ಅಂತ ಇದೆ, ಸರಿ ಇದೆ. ಫ್ರೆಂಚರು ಬೆಂಗಾಲ್ನ ಚಂದನ್ ನಗರ್ ಅಥವಾ ಚಂದ್ರನಾಗೋರ್ ಅಂತ ಏನ್ ಹೇಳ್ತೀವಿ, ಅದು ಪಾಂಡಿಚೇರಿ, ಕಾರೈಕಲ್ ಹಾಗೆ ಯಾನಂ, ಮಾಹೆ ಮೊದಲಾದ ಕಡೆ ಎಲ್ಲ ಏನ್ ಮಾಡಿದ್ರು, ತಮ್ಮ ವಸಾಹತು ಕೋಟೆಗಳನ್ನ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಕೆಲವು ಭಾರತ ಸ್ವತಂತ್ರಕ್ಕೂ ನಂತರವೂ ಫ್ರೆಂಚ್ ವಸಾಹತುಗಳಿಗಾಗಿಯೇ ಉಳಿದಿತ್ತು. ನಮ್ಮ ದೇಶ ಸ್ವತಂತ್ರವನ್ನ ಪಡ್ಕೊಂಡ ಮೇಲೂ ಕೂಡ ಒಂದಷ್ಟು ಪ್ರದೇಶಗಳು ಫ್ರೆಂಚರ ವಸಾಹತು ಕೇಂದ್ರಗಳಾಗಿಯೇ ಉಳ್ಕೊಂಡ್ಬಿಡತ್ತೆ. ನೆಕ್ಸ್ಟ್ ಹೋಗೋಣ, ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದಲ್ಲಿ ಫ್ರೆಂಚರ ರಾಜಕೀಯ ಆಸೆಗಳಿಗೆ ಅಂತ್ಯಗೊಂಡು ಬ್ರಿಟಿಷರ ಮೇಲ್ಮೈತನ್ಯವನ್ನ ದೃಢಪಡಿಸಿಕೊಂಡಂತಹ ಘಟನೆ ಯಾವುದು ಅಂತ ಇದೆ. ಫಸ್ಟ್ ಕರ್ನಾಟಿಕ್ ವಾರ್, ಥರ್ಡ್ ಕರ್ನಾಟಿಕ್ ವಾರ್ ಅಂದ್ರೆ ಮೂರನೇ ಕರ್ನಾಟಿಕ್ ಯುದ್ಧ, ಅಥವಾ ಇದನ್ನ ವಾಂಡಿವಾಶ್ ಕದನ ಅಂತ ಹೇಳಿ ಕೂಡ ಕರಿತೀವಿ. ಪ್ಲಾಸಿ ಕದನ ಹಾಗೂ ಬಕ್ಸಾರ್ ಕದನ ಅಂತ ಇದೆ. ಫ್ರೆಂಚರು ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ತಮ್ಮ ರಾಜಕೀಯ ಆಸೆಗಳನ್ನ ಅಂತ್ಯಗೊಳಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹಾಗೆ ಬ್ರಿಟಿಷ್ ತನ್ನ ಪ್ರಾಬಲ್ಯವನ್ನ ದೃಢಪಡಿಸಿದಂತಹ ಘಟನೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಗುಡ್, ನಾನ್ ಪ್ರಶ್ನೆ ಓದಿದ್ರಲ್ಲೇ ಆನ್ಸರ್ ಹೇಳ್ತಾ ಇದ್ದೀರಾ. ಥರ್ಡ್ ಕರ್ನಾಟಿಕ್ ವಾರ್, ಬಿಕಾಸ್ 1760ರಲ್ಲಿ ಏನಾಯ್ತು, ಇದು ವಾಂಡಿವಾಶ್ ಕದನ, ಸಪ್ತವಾರ್ಷಿಕ ಕದನ ಅಂತಲೂ ಕೂಡ ಕರೀತಾರೆ. ಇದು ಇಲ್ಲಿ ಶುರುವಾಗಿದ್ದಲ್ಲಿ, ಅಲ್ಲಿ ಆಟಿಕ್ ಒಂದು ಪ್ರಾಬಲ್ಯಕ್ಕೋಸ್ಕರ ಅಲ್ಲೇನೆ ಶುರುವಾಗಿತ್ತು ನೋಡಿ. ಯುರೋಪ್ ನಲ್ಲಿ ಶುರುವಾದಂತ ಯುದ್ಧ ಅದು. 1760ರ ವಾಂಡಿವಾಶ್ ಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರನ್ನ ನಿರ್ಣಾಯಕವಾಗಿ ಸೋಲಿಸ್ತಾರೆ. ನಂತರ 1763ರ ಪ್ಯಾರಿಸ್ ಒಪ್ಪಂದದಿಂದ ಭಾರತದಲ್ಲಿನ ಫ್ರೆಂಚರ ರಾಜಕೀಯ ಪ್ರಭಾವಕ್ಕೆ ಒಂದ್ ರೀತಿ ಸಂಪೂರ್ಣವಾಗಿ ಕುಂತ್ ಹೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ತೆರೆ ಎಳಿತಾರೆ. ಅವರಿಗೆ ಕೆಲವು ಸಣ್ಣ ವಸಾಹತುಗಳನ್ನ ಮಾತ್ರ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು ಹೊರತಾಗಿ ಸಂಪೂರ್ಣವಾಗಿ ಇಲ್ಲೇ ಅಧಿಕಾರವನ್ನ ಸ್ಥಾಪನೆ ಮಾಡೋದಿಕ್ಕೆ ಅವ್ರಿಗೆ ಯಾವುದೇ ರೀತಿ ಹಕ್ಕು ಕೂಡ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಬರೋಣ. ಅಂಡ್ ಈ ಕ್ವಶನ್ ಕೊನೆ ಕ್ವಶನ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಈ PDF ಅನ್ನ ಕೂಡ ಶೇರ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಭಾರತದ ಮಲಬಾರ್ ಕರಾವಳಿಗೆ ಯುರೋಪಿಯನ್ನರನ್ನ ಮುಖ್ಯವಾಗಿ ಆಕರ್ಷಿಸಿದ್ದಂತಹ ಸರಕು ಯಾವುದು ಅಂತ ಪ್ರಶ್ನೆ ಇದೆ. ಚಿನ್ನ, ಮೆಣಸು ಮತ್ತು ಇತರ ಮಸಾಲೆ ಪದಾರ್ಥಗಳು, ಚಹಾ ಹಾಗೆ ಅಫೀಮು ಅಂತ ಇದೆ. ಎಸ್, ಇಲ್ಲಿ ಮೆಣಸು ಮತ್ತೆ ಇತರ ಮಸಾಲೆ ಪದಾರ್ಥಗಳಲ್ವಾ. ನಮ್ಮ ಮಲಬಾರ್ ಕರಾವಳಿಯಲ್ಲಿ ಉತ್ತಮ ಗುಣಮಟ್ಟದ ಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಇವುಗಳನ್ನೆಲ್ಲ ನಾವು ಏನಂತ ಕರೆದ್ವಿ, ಸಾಂಬಾರ್ ಪದಾರ್ಥಗಳು ಅಂತ ಕರಿತೀವಿ. ಅದಕ್ಕೋಸ್ಕರನೇ ಬಂದರೋರು. ಈ ಸಾಂಬಾರ್ ಪದಾರ್ಥಗಳು ಮಸಾಲೆಗಳಿಗೆ ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಿತ್ತು. ಇವುಗಳಿಗೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಅಪಾರವಾದಂತಹ ಬೇಡಿಕೆ ಹಾಗೆ ಲಾಭವಿದ್ದಿದ್ರಿಂದ
ಯುರೋಪಿಯನ್ ವ್ಯಾಪಾರಿಗಳೇನಾಗ್ತಾ ಹೋಗ್ತಾರೆ, ಇಲ್ಲಿ ಹೆಚ್ಚಾಗಿ ಆಗಮಿಸ್ತಾ ಹೋಗ್ತಾರೆ. ಅದಲ್ಲದೆ ನಮ್ಮ ದೇಶೀಯ ರಾಜರ ಜೊತೆಗೂ ಕೂಡ ಯುದ್ಧವನ್ನ ಮಾಡ್ತಾರೆ. ಇದೇ ಚಾಪ್ಟರ್ ಅಲ್ಲಿ ನೀವು ಅದನ್ನು ಕೂಡ ತಿಳ್ಕೊಳ್ತೀರಾ. ನಾನು ಅದನ್ನ ಮುಂದಕ್ಕೆ ಹೇಳ್ತೀನಿ ನಿಮಗೆ. ಆಕ್ಚುಲಿ ಅದು 8th ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದು ಏನಪ್ಪಾ ಅಂದ್ರೆ ಒಂದು ಬೇಸಿಕ್ ಆಗಿ ಕೊಟ್ಟಿರುವಂತದ್ದು. ಇದನ್ನಿಷ್ಟನ್ನು ನೀವು ಓದ್ಕೊಳ್ಳಿ. ನಂತರದಲ್ಲಿ ನಾನು ನಿಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಇದನ್ನ ಹೇಳ್ಬೇಕಲ್ಲ, ಆಗ ನಿಮಗೆ ಏನ್ ಮಾಡ್ತೀನಿ ಅಂತಂದ್ರೆ ಈ ಯುದ್ಧಗಳ ಬಗ್ಗೆ ಬಕ್ಸಾರ್ ಕದನ ಮತ್ತೆ ಪ್ಲಾಸಿ ಕದನ ಅದ್ರ ಪರಿಣಾಮಗಳೆಲ್ಲವೂ ಕೂಡ ಗೊತ್ತಾಗುತ್ತೆ. ಅದನ್ನ ನೀವು ನೋಡ್ಕೋಬಹುದು. ಧನ್ಯವಾದಗಳು ಅಂಡ್ ಟೇಕ್ ಕೇರ್. ಬಾಯ್ ಬಾಯ್.